ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಒಂದು ಸೌತೆಕಾಯಿನಲ್ಲಿ ಸಿಂಪಲ್ಲಾಗಿ ಸೌತೆಕಾಯಿ ಕೋಸಂಬರಿ ಮಾಡ್ತಾ ಇದ್ದೀನಿ. ಸೌತೆಕಾಯಿನ ಸ್ವಲ್ಪ ಕಟ್ ಮಾಡಿಕೊಂಡು ಅದಕ್ಕೆ 1 ಚಮಚ ಆಗೋಷ್ಟು ಅಥವಾ ಖಾರಕ್ಕೆ ತಕ್ಕಷ್ಟು ಕಾಳು ಮೆಣಸಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ 1 ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, 1/4 ಚಮಚಕ್ಕಿಂತನೂ ಕಡಿಮೆ ಉಪ್ಪು, ಇವಿಷ್ಟನ್ನು ಹಾಕಿ ಕಲಿಸ್ಬಿಟ್ರೆ ಸಿಂಪಲ್ ಕೋಸಂಬರಿ ರೆಡಿನೇ ಆಗೋಯ್ತು. ಬರೀ ಸೌತೆಕಾಯಿ ತಿನ್ನೋದಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ಇಷ್ಟಪಟ್ಟು ಫುಲ್ ಖಾಲಿ ಮಾಡ್ತಾರೆ. ಹಾಗಾಗಿ ಒಂದು ಹೊತ್ತಿಗೆ ನಾನು ಈ ರೀತಿ ಕೋಸಂಬರಿನ ಮಾಡಿಬಿಡ್ತೀನಿ. ಇದಕ್ಕೆ ಬೇಕಾದರೆ ನೀವು ಈರುಳ್ಳಿನೂ ಕಟ್ ಮಾಡಿ ಹಾಕೋಬೋದು. ಈರುಳ್ಳಿ ಕಟ್ ಮಾಡಿ ಹಾಕೊಂಡಾಗ ಕಾಳು ಮೆಣಸಿನ ಬದಲಾಗಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಇಲ್ಲಿ ಸಾಂಬಾರಿಗೆ ಬೇಳೆ ಮತ್ತು ಟೊಮ್ಯಾಟೋನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಬೇಳೆ, ಒಂದೇ 1 ಟೊಮ್ಯಾಟೊ, ಜೊತೆಗೆ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಲಾಳಿ ಸೊಪ್ಪು, ಯಾವ ಸೊಪ್ಪನ್ನ ಬೇಕಾದ್ರೆ ಹಾಕೋಬೋದು. ಇವತ್ತು ಸೊಪ್ಪು ಬೇಳೆ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಸೊಪ್ಪು ಮಿಕ್ಕಿತ್ತು ಅಂದರೆ ಒಂದು 3 ಕಟ್ಟು ಆಗೋಷ್ಟು. ಸೊ ಅದನ್ನು ಮುಗಿಸ್ಬಿಡೋಣ ಬೇಗ, ಇಲ್ಲಾಂದರೆ ಒಂಥರ ಆಗಿಬಿಡುತ್ತೆ. ಫ್ರಿಜ್ನಲ್ಲಿ ಒಂದು 3 ಡೇಸ್ ಆಲ್ಮೋಸ್ಟ್ ಆಗೋಗಿತ್ತು. ಹಾಗಾಗಿ ಸೊಪ್ಪು ಬೇಳೆ ಸಾರು ಮಾಡೋದಕ್ಕೆ ಇಲ್ಲಿ ಮಸಾಲೆ ರುಬ್ಕೊತಾ ಇದ್ದೀನಿ. ಯೂಶ್ವಲಿ ಸೊಪ್ಪು ಬೇಳೆ ಸಾರು ಸ್ವಲ್ಪ ತೆಳುವಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಕಾಯಿನ ರುಬ್ಬಿ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ. 1/4 ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, ಖಾರದ ಪುಡಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1 ಚಮಚ ಆಗೋಷ್ಟು ಹುರ್ಗಡ್ಲೆ, ಅದು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು. ಇವಿಷ್ಟೇ ಮಸಾಲೆ ಬೇಕಾಗಿರೋದು, ಬೇರೆ ಏನೂ ಬೇಡ. ತುಂಬಾ ಸಿಂಪಲ್ಲಾಗಿ ಆಗಿಬಿಡುತ್ತೆ. ಮಸಾಲೆ ರುಬ್ಕೊಂಡಿದ್ದು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಬೇಳೆ ಮತ್ತು ಟೊಮ್ಯಾಟೊ ಬೇಯಿಸ್ಕೊಂಡಿದ್ನಲ್ಲ, ಅದೇ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಯೂಶ್ವಲಿ ಸೊಪ್ಪಿನ ಸಾರನ್ನ ಇದು ಓಪನ್ ಪ್ಯಾನ್ನಲ್ಲೂ ಸಹ ಹಾಗೇ ಬೇಯಿಸ್ಕೋಬೋದು. ಸೊಪ್ಪೇನು ಬೇಗನೆ ಬೆಂದೋಗ್ಬಿಡುತ್ತೆ, ಆದರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿ 1 ವಿಸಲ್ ಇನ್ನೇನು ಬರ್ತಾ ಇದೆ ಅನ್ನೋವಾಗ ಆಫ್ ಮಾಡಿಬಿಡ್ತೀನಿ ಅಷ್ಟೇ. ಬೇಗನೆ ರೆಡಿ ಆಗಿಬಿಡುತ್ತೆ. 1-2 ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದ ನಂತರ ಕಟ್ ಮಾಡ್ಕೊಂಡಿದ್ದಂಥ ಸೊಪ್ಪನ್ನ ಸಹ ಈರುಳ್ಳಿ ಜೊತೆಗೆ ಹಾಕಿ 1-2-3 ನಿಮಿಷ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಇದು ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದ ನಂತರ ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿದ್ದಂಥ ಬೇಳೆ ಸೇರಿಸ್ತಾ ಇದ್ದೀನಿ, ತೊಗರಿಬೇಳೆ. ಹಾಗೆಯೇ ಟೊಮ್ಯಾಟೊನೂ ಸಹ ಬೇಳೆ ಜೊತೆಗೆ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಕಿವುಚ್ಬಿಟ್ಟು ಅದನ್ನು ಸಹ ಹಾಕ್ತಾಯಿದ್ದೀನಿ. 1 ಸಣ್ಣ ಕಪ್ ಆಗೋಷ್ಟು ಹುಣಸೆ ಹುಳಿ, ಇದನ್ನು ಹಾಕಿ ಈ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಬೇಕು ಸಾರು ಅಂತ ಅಂದರೆ ನೀವು ಸ್ವಲ್ಪ ಕಾಯಿ ರುಬ್ಬೋದನ್ನು ಜಾಸ್ತಿ ಹಾಕ್ಕೊಳ್ಳಿ. ಕಾಯಿ ಜಾಸ್ತಿ ಹಾಕ್ಕೊಂಡಾಗ ಗಟ್ಟಿ ಸಾಂಬಾರು ಬರುತ್ತೆ. ನಿಮಗೆ ತೆಳುವಾಗಬೇಕು ಸಾಂಬಾರು ಅಂತ ಅಂದಾಗ ಸ್ವಲ್ಪನೇ ಹಾಕ್ಕೊಳ್ಳಿ ಮಸಾಲೆ, ಆವಾಗ ಮಸಾಲೆ ಹೆಚ್ಚಿಗೆ ಅಂತ ಅನಿಸೋದಿಲ್ಲ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸಹ ಹಾಕಿ ರುಚಿಗೆ ಉಪ್ಪನ್ನು ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ, ಹೇಳಿದ್ನಲ್ಲ ಇನ್ನು ಒಂದೇ 1 ವಿಸಲ್ ಬರ್ತಾ ಇದೆ ಇನ್ನೇನು ಅನ್ನೋವಾಗ ಆಫ್ ಮಾಡಿಬಿಟ್ರೆ ಸಾಂಬಾರಿಗೆ ರೆಡಿ ಆಗೋಗುತ್ತೆ. ಸಾಂಬಾರು ರೆಡಿಯಾಗಿ ಪ್ರೆಷರೆಲ್ಲ ಹೋಗೋ ಅಷ್ಟರಲ್ಲಿ ನಾನಿಲ್ಲಿ ರೈಸ್ಗೂ ಸಹ ಇಡ್ತಾಯಿದ್ದೀನಿ. ಅಂದರೆ ಕೇಳ್ಕೊತಾ ಇದ್ದೀನಿ, ಮುದ್ದೆ ಮಾಡಲಾ ಅಂತ ಕೇಳಿದೆ. ಸೊಪ್ಪಿನ ಸಾರಿಗೆ ಯೂಶ್ವಲಿ ಮುದ್ದೆ ಚೆನ್ನಾಗಿರುತ್ತೆ ಅಲ್ವಾ. ಪ್ರದೀಪ್ ಏನಾದರೂ ಮುದ್ದೆ ತಿಂತಾರಾ ಅಂತ ಅಂದ್ಬಿಟ್ಟು ಮುದ್ದೆ ಬೇಕಾ ಅಂತ ಕೇಳಿದೆ. ಮುದ್ದೆ ಬೇಡ, ನಂಗೆ ರೈಸೇ ಮಾಡು ಅಂತ ಅಂದರು ಅವರು. ಸೊ ಹಾಗಾಗಿ ಸ್ವಲ್ಪ ನಾನು ರೈಸ್ಗೆ ಇಡ್ತಾಯಿದ್ದೀನಿ. ಬೆಳಗಿನ ತಿಂಡಿ ಚಿತ್ರಾನ್ನನೂ ಸ್ವಲ್ಪ ಮಿಕ್ಕಿತ್ತು, ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ, ಅದನ್ನು ಬೇಕಾದರೆ ತಿಂತೀನಿ ಅಂತ ಅಂದಿದ್ರಾ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ರೈಸಿಗಿಟ್ಟೆ. ನನಗೆ ಮತ್ತು ಹಿತೈಷ್ಗೆ ಮಾತ್ರ. ಪ್ರದೀಪ್ ನಾನು ಚಿತ್ರಾನ್ನನೇ ತಿಂತೀನಿ ಅಂತ ಅಂದರು. ಸೊ ಇಲ್ಲಿ ಸಾಂಬಾರು ರೆಡಿಯಾಗಿದೆ ನೋಡಿ. ಮೇಲ್ಗಡೆ ಏನು ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಹಾಕಲ್ಲ ನಾನು, ಯೂಶ್ವಲಿ ಸೊಪ್ಪಿಂದೇ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೋಬೋದು. ಸಾಂಬಾರು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಇಲ್ಲಿ ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ವಾರದಲ್ಲಿ 1-2 ಸಲ ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹೋಟೆಲ್ ಶೈಲಿನಲ್ಲಿ ಎಲ್ಲ ಈ ಥರ ಐಟಮ್ಸ್ ಪ್ಲೇಟ್ನ ತೊಗೊಬಿಟ್ಟು ಒಂದು ಸಣ್ಣ ಬೌಲ್ನಲ್ಲಿ ರೈಸ್, ಮಜ್ಜಿಗೆ ಮತ್ತು ಕೋಸಂಬರಿ, 1 ಕ್ಯಾರೆಟ್, ಉಪ್ಪಿನಕಾಯಿ, ಬಿಸಿ ಬಿಸಿ ಅನ್ನದ ಮೇಲೆ ಸ್ವಲ್ಪ ತುಪ್ಪ ಮತ್ತು ರೆಡಿಯಾಗಿರೋವಂಥ ಸಾಂಬಾರು ಹಾಕ್ಕೊಂಡು ತಿಂದ್ಬಿಟ್ರೆ ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಮೀಲ್ ಏನಂತೀರ ಅಲ್ವಾ. ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಪ್ರತಿದಿನ ಏನಾದರೂ ಒಂದು ಪಲ್ಯ ತಿನ್ನಬೇಕು, ತರಕಾರಿ ತಿನ್ನಬೇಕು ಅಂತ ಹೇಳ್ತಾರೆ. ಬಟ್ ಸಾಂಬಾರ್ಗೆನೇ ತರಕಾರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ವ, ಸೊ ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕ್ಕೊಂಡ್ರೆ ಬ್ಯಾಲೆನ್ಸ್ಡ್ ಆಗುತ್ತೆ.
ಚೆನ್ನಾಗಿ ಅನಿಸುತ್ತೆ. ಯೂಶ್ವಲಿ ಇದೇನು ಇಲ್ಲದೇ ಇದ್ದಾಗ ರೈಸ್ನೇ ಜಾಸ್ತಿ ತಿಂದ್ಬಿಡ್ತೀವಿ. ಇದೆಲ್ಲ ಸೈಡಿಗೆ ಹಾಕ್ಕೊಂಡಾಗ ಇಷ್ಟೇ ಇಷ್ಟು ಅನ್ನನ ಅಂತ ಫಸ್ಟ್ ಅನಿಸುತ್ತೆ. ಆಮೇಲೆ ಇದು ತಿನ್ನೋ ಅಷ್ಟರಲ್ಲೇ ಹೊಟ್ಟೆ ಫುಲ್ ಆಗಿಬಿಟ್ಟಿರುತ್ತೆ. ಅಷ್ಟು ಏನು ಹೆವಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ಡ್ ಮೀಲ್ ತಿನ್ನಬೇಕು ಅಂತ ಅನಿಸುತ್ತೆ ಯಾವಾಗ್ಲೂ. ಬಟ್ ಒಂದಿನ ಇದ್ದಂಗೆ ಇನ್ನೊಂದು ದಿನ ಮೂಡಿರಲ್ಲ. ನೆಕ್ಸ್ಟ್ ಅದೇ ಕೋಸಂಬರಿ ಎಲ್ಲ ಕಟ್ ಮಾಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಎಲ್ಲ ಯಾರು ಮಾಡ್ತಾರೆ, ಬರೀ ಇವತ್ತು ಊಟ ಮಾಡ್ಕೊಬಿಡೋಣ ಅಂತ ಅನಿಸ್ಬಿಡುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ.